ಸರ್ ಈಗ ನಕಲಿ ಗಾಂಜಾ ಕೇಸನ್ನ ವಿದ್ಯಾರ್ಥಿ ಮೇಲೆ ಹಾಕಿರೋದ್ರಿಂದ ವಿದ್ಯಾರ್ಥಿ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಈ ವಿಚಾರವನ್ನ ಈಗ BY ವಿಜೇಂದ್ರ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಪೊಲೀಸರು ಅವರು ಲಂಚದ ಹಣಕ್ಕಾಗಿ ಈ ರೀತಿ ವಿದ್ಯಾರ್ಥಿಯ ಜೀವನವನ್ನ ಬಲಿ ಪಡೆದಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ, CM ಹಾಗೂ ಹೋಮ್ ಮಿನಿಸ್ಟರ್ ಇದಕ್ಕೆ ನೈತಿಕ ಹೊಣೆಯನ್ನ ಹೊರಬೇಕಾಗುತ್ತೆ ಅಂತ. ಅಲ್ಲ, ನಾವು ಇಡೀ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತಿದ್ದೇವೆ ನಾವು. ಹಾಗಾಗಿ ನಾವೇ ಎಲ್ಲದಕ್ಕೂ ಕಾರಣ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಅವ್ರಿಗೆ ಬರ್ತಕ್ಕಂಥದ್ದು. ಅದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಆದರೆ ಸಂಪೂರ್ಣ ಮಾಹಿತಿಯನ್ನು ತಗೊಳ್ತೇನೆ, ಯಾವ ರೀತಿ ಅದು ಆ ಘಟನೆ ಆಗಿದೆ ಮತ್ತು ಯಾಕೆ ಆ ವಿದ್ಯಾರ್ಥಿ ಸಾವಿಗೆ ಹೋಗುವಂಥ ರೀತಿಯಲ್ಲಿ ಏನು ಘಟನೆ ನಡೆದಿದೆ, ಯಾರದಕ್ಕೆ ಜವಾಬ್ದಾರಿ, ಅದೆಲ್ಲ ಮಾಹಿತಿ ತಗೊಂಡು ಆ ನಂತರ ನಾನು ಉತ್ತರ ಕೊಡ್ತೇನೆ. ಈಗ ನಾನು ನಮ್ಮ ಕಮಿಷನರ್ ಆಫೀಸಿಗೆ ಸಭೆ ಇದೆ, ಅಲ್ಲಿ ಅದನ್ನು ಮಾತಾಡ್ತೇನೆ. ಸರ್ ಈಗ CM ಗೊಂದಲ ಏನಿದೆ ಸರ್, ಈಗ ಹೈಕಮಾಂಡ್ ಇತ್ಯರ್ಥ ಮಾಡತ್ತಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ, ಕನ್ನಡಿಗರಾಗಿದ್ದಾರೆ, ಅವ್ರಿಗೆ ಇಲ್ಲಿನಂತ ಜನರ ಪರಿಸ್ಥಿತಿ ಗೊತ್ತಿದೆ. ಅವರು ಒಂದು ಮನಸ್ಸು ಮಾಡಿದಿದ್ರೆ ಆಗೋಗಿರ್ತಿತ್ತು ಇಷ್ಟೊಳಗಡೆ. ಆದರೆ ಅವ್ರಿಗೆ ದಲಿತರೇ CM ಆಗಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಏನಾದರೂ ಅವರೇ ಮುಂದೂಡಿಸ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ ಸರ್. ಬಹಳಷ್ಟು ಮಾಹಿತಿಗಳು ನಮಗಿಲ್ಲ. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಏನು ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ, ಅದು ಬಹಳಷ್ಟು ಮಾಹಿತಿಗಳು ನನಗಂತೂ ಇಲ್ಲ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಮಾತನಾಡೋದು ಸಮಂಜಸ ಅಲ್ಲ ಅಂಥೇಳಿ ನನಗನ್ಸುತ್ತೆ. ಅದನ್ನು ನನಗೆ ಬಿಟ್ಬಿಡೋಣ. ಏನು ಹೈಕಮಾಂಡ್ನವರು ಏನೆಲ್ಲ ತೀರ್ಮಾನ ತಗೊಳ್ತಾರೆ, ಅವರಿಗೆ ಪ್ರತಿಯೊಂದು ವಿಚಾರಗಳು ರಾಜ್ಯದ ಬಗ್ಗೆ ಗೊತ್ತಿರ್ತಕ್ಕಂಥದ್ದೇ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರೋದೇ ನಮಗೆ ಒಂದು ಸೌಭಾಗ್ಯ. ಯಾಕೆಂದರೆ AICC ಅಧ್ಯಕ್ಷರಾಗೋದು ಅಷ್ಟು ಸುಲಭನೂ ಅಲ್ಲ ಮತ್ತು ಆ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸಾಮರ್ಥ್ಯನೂ ಇರಬೇಕಾಗ್ತದೆ. ಅದಕ್ಕಾಗಿ ಸನ್ಮಾನ್ಯ ಖರ್ಗೆ ಅವರಿಗೆ ಆ ಅವಕಾಶ ಇದೆ. ಅವರಿಗೆ ಪ್ರತಿಯೊಂದು ಈ ರಾಜ್ಯದ ರಾಜಕಾರಣ ಪ್ರತಿಯೊಂದು ಗೊತ್ತು, ಅತ್ಯಂತ ಹೆಚ್ಚು ಅನುಭವ ಇರ್ತಕ್ಕಂಥವ್ರು ಮತ್ತು ಎಲ್ಲವನ್ನು ಕೂಡ ಸ್ವತಃ ತಾವು ಅನುಭವಿಸಿದ್ದಾರೆ, ನೋಡಿದ್ದಾರೆ, ಅವರಿಗೆಲ್ಲವೂ ಗೊತ್ತಿದೆ. ಹಾಗಾಗಿ ನಾವುಗಳು ಯಾರು ಹೇಳಿದರೆ ಅದಕ್ಕೇನು ಅಷ್ಟೊಂದು ಅರ್ಥ ಬರೋದಿಲ್ಲ. ಅದಕ್ಕಾಗಿ ನಾನು ಹೆಚ್ಚು ಅದ್ರ ಬಗ್ಗೆ ಪ್ರತಿಕ್ರಿಯೆ ಆಯಾಮದಲ್ಲಿ ನೋಡಿದ್ರೆ ಅವ್ರಿಗೂ ಕೂಡ CM ಆಗುವಂತ ಆಸೆ ಏನಾದರೂ ಇದೆಯಾ ಅಂತ. ಅಲ್ಲ, ನಮಗೆ ಅವ್ರು ಆಗಿದ್ರೆ ಬಹಳ ಸಂತೋಷ. ಯಾಕೆಂದರೆ ನಮಗೆ ಅಷ್ಟೊಂದು ಹಿರಿಯ ರಾಜಕಾರಣಿ ಮತ್ತು ಅನುಭವ ಇರ್ತಕ್ಕಂಥವ್ರು. ಅವರು ಆಗೋದಾದರೆ ನಾವೆಲ್ಲರೂ ಸ್ವಾಗತ ಮಾಡ್ತೇವೆ. ಇಲ್ಲ, ಈಗ ಹೆಚ್ಚಿಗೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಐ ಡೋಂಟ್ ವಾಂಟ್ ಟು ಅನ್ನೆಸೆಸರಿಲಿ ಗೆಟ್ ಇನ್ ಟು ದ್ಯಾಟ್. ಸುಮ್ಮನೆ ನಮ್ಗೆ ಗೊತ್ತೇ ಇರೋದಿಲ್ಲ ವಿಷಯಗಳು, ನಾವು ಏನೋ ಹೇಳೋಕ್ಕಾಗೋದಿಲ್ಲ. ಡೆಲ್ಲಿಗೆ ಹೋಗೋದು ಬರೋದು ಏನು ಕಾಮನ್ ಅಲ್ವಾ. ಡೆಲ್ಲಿಗೆ ನಮ್ಮ DCM ಅವರು ಹೋಗಿದ್ದರು, ಅವರು ಡಿಫೆನ್ಸ್ ಮಿನಿಸ್ಟ್ರನ್ನ ಭೇಟಿಯಾಗಿದ್ದರು. ರಾಜ್ಯದಲ್ಲಿ ಯಾವುದೋ ಒಂದು ಸಮಸ್ಯೆ ಅಥವಾ ಒಂದು ಅಭಿವೃದ್ಧಿ ಡಿಫೆನ್ಸಿನ ದೃಷ್ಟಿಯಿಂದ ಚರ್ಚೆ ಮಾಡಬೇಕು ಅಂತ ಅವರು ಹೋಗಿದ್ದಾರೆ. ಅದೇ ರೀತಿ ಮಹದೇವಪ್ಪನವರು, ಮುನಿಯಪ್ಪನವರು ಈ SC ST ನಮ್ಮ ಇಂಟರ್ನಲ್ ರಿಸರ್ವೇಷನ್ ಅದನ್ನು SC ಕಮಿಷನ್ನಿಗೆ ತಿಳಿಸ್ಬೇಕು ಅಂತೇಳಿ ಅವರು ಹೋಗಿದ್ದಾರೆ. ಅಲ್ಲಿ ಡೆಲ್ಲಿಗೆ ಹೋದಾಗ ನಮ್ಮದೊಂದು ಸಂಪ್ರದಾಯ, ನಾನು ಹೋದರೂ ಅಷ್ಟೇ, ಯಾರೇ ಹೋದರೂ ಅಷ್ಟೇ, ನಮ್ಮ AICC ಕಚೇರಿಗೆ ಭೇಟಿ ಕೊಡ್ತೀವಿ. ಅಲ್ಲಿ ಯಾರು ನಮಗೆ ಸಿಗ್ತಾರೆ ಅಥವಾ ನಾವೇ ಯಾರನ್ನಾದರೂ ಭೇಟಿ ಮಾಡಬೇಕು ಅಂತಿದ್ರೆ ಅವ್ರ ಅಪಾಯಿಂಟ್ಮೆಂಟ್ ತೊಗೊಳ್ತೀವಿ, ಮಾತಾಡ್ಕೊಂಡು ಬರ್ತೀವಿ. ಇದು ರಾಜ್ಯದ ರಾಜಕಾರಣ ಇರ್ಬೋದು, ರಾಷ್ಟ್ರದ ರಾಜಕಾರಣ, ಪಕ್ಷದ ರಾಜಕಾರಣ ಇರ್ಬೋದು. ಮೇ ತಿಂಗಳ ಒಳಗಡೆ ಸರ್ ಫಲಿತಾಂಶ ಬಂದಂತೆ ಎಲ್ಲ ಗೊಂದಲಗಳಿಗೂ ಕೂಡ ಹೈಕಮಾಂಡ್ ಇತ್ಯರ್ಥ ಮಾಡುತ್ತೆ ಅನ್ನೋ ನಿರೀಕ್ಷೆ ನಿಮಗಿದೆಯಾ ಸರ್? ನೋಡಿ, ನಮಗೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ರಾಜ್ಯದ ಜನತೆಗೆ ನಾವು ಮಾತು ಕೊಟ್ಟಿದ್ದೀವಿ, ಒಳ್ಳೆ ಆಡಳಿತ ಕೊಡ್ತೀವಿ. ನಾವು ಪ್ರಣಾಳಿಕೆ ಅಧ್ಯಕ್ಷ, ನಾನು ಪ್ರಣಾಳಿಕೆ ಬರೆಯುವಾಗ ನೀವು ಮೊದಲನೇ ಪೇಜಲ್ಲೇ ನೋಡಿ, ನಾವು ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೀವಿ, ವಿ ಗಿವ್ ಎ ಗುಡ್ ಗವರ್ನೆನ್ಸ್ ಅಂತ ಹೇಳ್ಕೊಂಡಿದ್ದೀವಿ. ಅದಾಗೋದು ಮುಖ್ಯ ಅಲ್ವಾ. ನಮ್ಮ ಒಳಗಡೆ ರಾಜಕಾರಣ, ಒಳಗಡೆ ಗೊಂದಲ ಇವೆಲ್ಲ ಯಾವಾಗಲೂ ಇರುತ್ತೆ. ಆದರೆ ಮುಖ್ಯವಾಗಿ ರಾಜ್ಯದ ಜನತೆಗೆ ನಾವು ಆಶ್ವಾಸನೆ ಏನು ಕೊಟ್ಟಿದ್ದೀವೋ ಅದು ಮಾಡಬೇಕು. ಅಹಿಂದ ಸಮಾವೇಶ ಹುಬ್ಳಿನಲ್ಲಿ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಕೂಡ ಅದೇ ಚರ್ಚೆ ಮಾಡೋದಕ್ಕೆ ಹೋಗಿದ್ದಾರೆ ಅಂತ. ಅಹಿಂದ ಸಮಾವೇಶಕ್ಕೆ
ಅಹಿಂದ ನಾಯಕರು ತೊಡಕು ಮಾಡ್ತಾ ಇದ್ದಾರೆ, ಕೆಲವು ರಾಜ್ಯ ನಾಯಕರು ತೊಡಕು ಮಾಡ್ತಿದ್ದಾರೆ ಅನ್ನೋ ಆರೋಪ. ಹುಬ್ಳಿನಲ್ಲಿ ಸಮಾವೇಶ ಮಾಡಬೇಕು ಅಂತ ಒಂದು ಲೆಕ್ಕಾಚಾರ. 25 ವರ್ಷ ಆಗಿದೆ ಅಲ್ಲ, ಅಹಿಂದ ಚಳವಳಿಗೆ. ಅಹಿಂದ ಸಮಾವೇಶ ಪ್ರಾರಂಭ ಆಗಿದ್ದೇ ಆ ಸಮುದಾಯಗಳು ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಮುಂದುವರೆದಿಲ್ಲ. ಶೈಕ್ಷಣಿಕವಾಗಿ ಹಿಂದೆ ಬಿದ್ದಿದ್ದಾರೆ, ಔದ್ಯೋಗಿಕವಾಗಿ ಹಿಂದೆ ಬಿದ್ದಿದ್ದಾರೆ, ಆರ್ಥಿಕವಾಗಿ ಹಿಂದೆ ಬಿದ್ದಿದ್ದಾರೆ, ಸಾಮಾಜಿಕವಾಗಿ ಅಂತೂ ಹಿಂದೆ ಬಿದ್ದಿದ್ದಾರೆ. ಅದಕ್ಕೆ ಅವರಿಗೆ ಉತ್ತೇಜನ ಕೊಡಬೇಕು ಅನ್ನುವ ಕಾನ್ಸೆಪ್ಟಿಂದನೇ ಅಹಿಂದ ಪ್ರಾರಂಭ ಆಗಿದ್ದು. ಈಗ ಮತ್ತೆ ಮತ್ತೆ ಅದನ್ನು ನಾವು ಹೇಳಬೇಕಾಗ್ತದೆ, ಯಾಕೆಂದರೆ ಅದು ಇನ್ನೂ ನಮಗೆ ಕಾರ್ಯಗತ ಆಗಬೇಕಲ್ಲ. ಸಂಪೂರ್ಣವಾಗಿ ಆ ಸಮುದಾಯಗಳು ಸಮಾಜದ ಮುಖ್ಯವಾಹಿನಿಗೆ ಬರೋದಾದರೆ ಸಂತೋಷ. ಅಲ್ಲಿವರೆಗೂ ನಾವು ಇದನ್ನು ಮಾಡಲೇಬೇಕಾಗ್ತದೆ. ಹೈಕಮಾಂಡ್ ಒಪ್ಪಿಗೆ ಕೊಡಬೇಕು ಅಂತ ಹೇಳ್ತೀರಾ? ಹೌದು, ಸಮಾವೇಶ ಆಗಬೇಕು. ಅವರೆಲ್ಲ ಅವರವರ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಹಿಡ್ಕೋಬೇಕು. ಅದಕ್ಕೆ ಸಮಾವೇಶ ಮಾಡಿದರೆ ಒಳ್ಳೆಯದು. ದಲಿತ ಸಮಾವೇಶಕ್ಕೆ ಅನುಮತಿ ಕೊಡಲಿಲ್ಲ ಅಲ್ಲ, ಇದು ಅದರಲ್ಲೇ ಸೇರಿದೆಯಲ್ಲ. ಅಹಿಂದ ಅಹಿಂದ ಅಂದರೆ ದಲಿತರು ಸೇರಿದ್ದಾರೆ. ಜಾತಿ ಜನಗಣತಿ ವರದಿದ್ದು ಸರ್ 420 ಕೋಟಿ ಖರ್ಚಾಗಿದೆ. 1.25 ಲಕ್ಷ ಸಿಬ್ಬಂದಿನ ಯೂಸ್ ಮಾಡ್ಕೊಂಡಿದ್ದಾರೆ. 12 ಆಯೋಗ ರಚನೆ ಆಗಿದೆ. ಆದ್ರೂ ಒಂದು ತಾರ್ಕಿಕ ಅಂತ್ಯ ಇವತ್ತವರೆಗೂ ಬರಕ್ಕಾಗಿಲ್ಲ. ಇದರಲ್ಲಿ CM ಸೋತ್ರ ಈ ಹಂತದಲ್ಲಿ ಅನ್ನೋ ಒಂದು ಪ್ರಶ್ನೆ. ಇಲ್ಲ, ಸೋಲೋ ಪ್ರಶ್ನೆನೇ ಇಲ್ಲ. ಬಟ್ ಹೆಚ್ಚು ಮಾಹಿತಿ ನನಗೆ ಅದ್ರ ಬಗ್ಗೆ ಇಲ್ಲ. ಹಾಗಾಗಿ ನಾನು ಹೇಳೋದಕ್ಕೆ, ರಿಯಾಕ್ಟ್ ಮಾಡೋದಕ್ಕೆ ಸಮರ್ಥನಲ್ಲ. ವಿನಯ್ ಕುಲಕರ್ಣಿ ಅವರ ಪ್ರಕರಣದಲ್ಲಿ ಅವರ ಕನ್ವಿಕ್ಟ್ ಆಗಿದ್ದಾರೆ. ಶಾಸಕ ಸ್ಥಾನದಿಂದ ಅನರ್ಹ ಆಗಬೇಕಿತ್ತು. ಏನಾದರೂ ಮಾಹಿತಿ? ಅದು ಪ್ರೊಸೀಜರಲ್ಲ. ಅದು ಸ್ಪೀಕರು ಮತ್ತು ಅವರಿಗೆ ಬಿಟ್ಟಿರ್ತಕ್ಕ ಕಾನೂನು ವ್ಯವಸ್ಥೆಯಲ್ಲಿ ಯಾವ ರೀತಿ ಮಾಡಬೇಕೋ ಅದನ್ನು ಪ್ರೊಸೀಜರಲ್ಲಿ ಮಾಡ್ತಾರೆ. ಅದು 1 ದಿನ ಡಿಲೇ ಆಗ್ಬೋದು, 2 ದಿನ ಡಿಲೇ ಆಗ್ಬೋದು. ಅದನ್ನು ಯಾರೂ ಕೂಡ ಉಲ್ಲಂಘನೆ ಮಾಡೋಕ್ಕಾಗೋದಿಲ್ಲ. ಅಲ್ಲ, ತೀರ್ಮಾನ ಆಗಿದೆ. ತೀರ್ಮಾನಕ್ಕೆ ತಕ್ಕನಂಗೆ ಅಧಿಸೂಚನೆಯನ್ನು ಮಾಡಿದ್ದಾರೆ. ಭಾಳ ಒಳ್ಳೆಯದು. ಈಗ ನಾವು 56,000 ಹುದ್ದೆಗಳನ್ನು ಏನು ನಾವು ನೇಮಕಾತಿ ಮಾಡಬೇಕು ಅಂತ ಇದ್ದೇವೆ. ಈ ಅಧಿಸೂಚನೆ ಆದ ತಕ್ಷಣವೇ ಅವರು ನೋಟಿಫಿಕೇಷನ್ಗಳನ್ನು ಎಲ್ಲ ಇಲಾಖೆಗಳು ಮಾಡ್ತಾರೆ. ಈಗ ನಮ್ಮ ಇಲಾಖೆಯಲ್ಲೂ ಕೂಡ 8,000 ಸಿಬ್ಬಂದಿ ನೇಮಕಾತಿ ಮಾಡೋದಕ್ಕೆ ಪ್ರಸ್ತಾವನೆ ಇತ್ತು. ಈಗ ನಾವು ನೋಟಿಫಿಕೇಷನ್ ಇಮಿಡಿಯೇಟಾಗಿ ಮಾಡ್ತೀವಿ. ಈಗಾಗಲೇ ನಮಗೆ ಫೈನಾನ್ಸ್ನವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇಮಿಡಿಯೇಟಾಗಿ ನೋಟಿಫಿಕೇಷನ್ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.